ಪದೇ ಪದೇ ಹೇಳ್ತೀನಿ, ನನ್ನ ಕೊನೆ ಉಸಿರಿರೋವರೆಗೂ CVV ಕುಟುಂಬದ ಮೇಲೆ, ನವೀನ್ ಕಿರಣ್ ಅವ್ರ ಮೇಲೆ ಎಲ್ಲಷ್ಟು ಪ್ರೀತಿ ಕಡಿಮೆ ಆಗಲ್ಲ. ಅದಕ್ಕೆ MS ರಾಮಯ್ಯನವರು, CV ವೆಂಕಟರಪ್ಪನವರು, ಈ ಎರಡು ವ್ಯಕ್ತಿಗಳು ಇಲ್ಲ ಅಂದಿದ್ರೆ ನಮ್ಮ ಸಮುದಾಯ ಇವತ್ತು ಚಿತ್ರಪಟದಲ್ಲೇ ಕಾಣಿಸ್ತಿರ್ಲಿಲ್ಲ. ಚಿಕ್ಕಬಳ್ಳಾಪುರದ ಎಲ್ಲ ಶಿಕ್ಷಣ ತಜ್ಞರು ಆರಾಧಿಸುವ ಕುಟುಂಬ ಇದ್ರೆ ಅದು CVV ಕುಟುಂಬ. CV ವೆಂಕಟರಪ್ಪನವ್ರನ್ನ, ಕಮಲಮ್ಮನವ್ರನ್ನ ನಾನು ಮನಸ್ಫೂರ್ತಿಯಾಗಿ ಸ್ಮರಿಸ್ತಾ, ಆ ವಂಶದ ಕುಡಿ ನಾನು ತುಂಬ ಪ್ರೀತಿಸುವ, ಗೌರವಿಸುವ ವ್ಯಕ್ತಿ ನವೀನ್ ಕಿರಣ್ ಸರ್ ಅವರೇ, ತಮಗೂ ಸಹ ಸ್ವಾಗತ. ನಾನು ಮತ್ತೆ ವೇದಿಕೆಯಲ್ಲಿರೋ ನಮ್ಮ ಕೋಡಿ ರಂಗಪ್ಪ ಸರ್, BU ಅವರು, ನಮ್ಮ KLS ಮಾಸ್ಟರ್, ಅವರು 35-40 ವರ್ಷ ಟೀಚಿಂಗ್ ಪ್ರೊಫೆಷನ್. ಎಲ್ರಿಗೂ ಒಂದು, ನಾನು ಟೀಚರು, ನಾನು 15 ವರ್ಷದಿಂದ ಪಾಠ ಮಾಡ್ತಿದ್ದೀನಿ. ಆದರೆ ಈ 14-15 ವರ್ಷ ಪಾಠ ಮಾಡಿದ ನಂತರ ನಾನು ಫೀಲ್ಡ್ ಚೇಂಜ್ ಮಾಡಿದೆ. 15 ವರ್ಷ ಕ್ಲಾಸಲ್ಲಿ ನಾನು ಪಾಠ ಕೇಳಿದ್ರೆ ಸ್ಟೂಡೆಂಟ್ಸ್ ಕೇಳೋರು, ಈಗ ಜನ ಪಾಠ ಮಾಡ್ತಿದ್ರೆ ನಾನು ಕೇಳಬೇಕು. ಸೊ ಇದು ನನ್ನ ಲೈಫಲ್ಲಿ ಎರಡು ವಿವಿಧ ಫೇಸಸ್. ನಮ್ಮ ಸತ್ಯನಾರಾಯಣ್ ಸರ್ ಇದ್ದಾರೆ, ನಮ್ಮ ನರೇಂದ್ರ ಸರ್, ನಮ್ಮ ನೆಲಮಂಗಲ ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ಅವರು ನಮ್ಮ ಸಮುದಾಯದ ಹಿರಿಯರು. CV ವೆಂಕಟರಪ್ಪನವ್ರನ್ನ ಅವ್ರ ಹೆಸರು ಹೇಳಿದೆ, ಚಿಕ್ಕಬಳ್ಳಾಪುರದಲ್ಲಿ ಯಾವ ಸ್ಪೀಚು ಕಂಪ್ಲೀಟ್ ಆಗಲ್ಲ. ಆಗ ಅಂಥವ್ರ ಗರಡಿಯಲ್ಲಿ ಅವ್ರು ಕಟ್ಟಿರೋ ಶಾಲೆಯಲ್ಲಿ ತಾವು ಕೆಲಸ ಮಾಡಿದ್ದೀರಾ. ನನಗೂ ಟೀಚರ್ ಆಗಿ ಕೆಲವು ಅನುಭವಗಳು ನೆನಪಿಗೆ ಬರುತ್ತೆ. ಕನ್ನಡ ಅಂದರೆ ಕೇವಲ ಗದ್ಯ ಅಲ್ಲ, ಪದ್ಯ ಅಲ್ಲ, ವ್ಯಾಕರಣನೂ ಇರುತ್ತೆ ಅಂತ ಹೇಳ್ಕೊಟ್ಟ ನನ್ನ ಕನ್ನಡ ಟೀಚರ್ಗೆ, ಇಂಗ್ಲಿಷ್ ಹೊಟ್ಟೆಪಾಡಿಗೆ ಬದುಕಕ್ಕೆ ಕನ್ನಡ ಇದೆ ಅಂತ ಹೇಳ್ಕೊಟ್ಟಂತ ನನ್ನ ಇಂಗ್ಲಿಷ್ ಟೀಚರ್ಗೆ, ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ರೆ ಅರ್ಥ ಆಗುತ್ತೆ ಅಂತ ಹೇಳ್ಕೊಟ್ಟ ನನ್ನ ಹಿಂದಿ ಟೀಚರ್ಗೆ, ಮ್ಯಾಥ್ಸ್ ಅಂದ್ರೆ ಸಂತೋಷನ ಹ್ಯಾಡ್ ಮಾಡಬೇಕು, ದುಃಖನ ಕಲಿಬೇಕು ಅಂತ ಹೇಳ್ಕೊಟ್ಟಂತ ಮ್ಯಾಥಮೆಟಿಕ್ಸ್ ಟೀಚರ್ಗೆ, ಇತಿಹಾಸದ ಮರ್ತವನು ಇತಿಹಾಸ ಸೃಷ್ಟಿಸಲಾರ ಅಂತ ಹೇಳ್ಕೊಟ್ಟಂತ ನನ್ನ ಸೋಷಿಯಲ್ ಸೈನ್ಸ್ ಟೀಚರ್ಗೆ, ಲೈಫ್ ಅಂದ್ರೆ ಬಯಾಲಜಿ ಅಲ್ಲ ಪ್ರದೀಪ್, ಕೆಮಿಸ್ಟ್ರಿ ಅಂತ ಹೇಳ್ಕೊಟ್ಟಂತ ನನ್ನ ಸೈನ್ಸ್ ಟೀಚರ್ಗೆ, ಎಲ್ಲರೂ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಟೀಚಿಂಗ್ ಪ್ರೊಫೆಷನ್ ಬಹಳ ದೊಡ್ಡದು. ಓದಿದ್ದರೆ ಸಿಡಿಮಿಡಿಗೊಳ್ತಕ್ಕಂಥವ್ರನ್ನ ಅಂತಾರಾಷ್ಟ್ರೀಯ ಪರಿಶೋಧಕರನ್ನಾಗಿ ಮಾಡ್ತಾರೆ. ಲೆಕ್ಕವೆಂದರೆ ಬೆಚ್ಚಿ ಬೀಳ್ತಕ್ಕಂಥವ್ರನ್ನ ಇಂಜಿನಿಯರ್ಗಳನ್ನಾಗಿ ಮಾಡ್ತಾರೆ. ಪ್ರತಿದಿನ ರೋಗದಿಂದ ನರಳ್ತಕ್ಕಂಥವ್ರನ್ನ ವೈದ್ಯರನ್ನಾಗಿ ಮಾಡ್ತಾರೆ. ಇಷ್ಟೆಲ್ಲ ಸಾಧ್ಯವಾದದ್ದು ಹೇಗೆ? ಆ ಇಂದ್ರಜಾಲವನ್ನು ಮೀರಿದ ನಿಮ್ಮಂಥ ಶಿಕ್ಷಕರ ಪ್ರೇಮ ಜಾಲದಿಂದ ನಾನು ಹೇಳ್ತಾ, ಎಲ್ಲ ಟೀಚರ್ಸ್ಗೂ ಒಳ್ಳೇದಾಗಬೇಕು. ನಾನು ನಿಮ್ಗೆ ಯಾಕೆ ನಂದ ಫಸ್ಟ್ PUC ನಮ್ಮ PTHS ಅಲ್ಲದ್ರೆ ಪಂಚಗಿರಿಯಲ್ಲಿ ನಾವಿಬ್ರು ಫಸ್ಟ್ ಇಯರ್ ಕ್ಲಾಸ್ಮೇಟ್ಸು. ನಂದ ಮತ್ತೆ ಒಂದು 15 ವರ್ಷ ಹೋಗಿ ಜರ್ಮನಿಯಲ್ಲಿ ಸೆಟ್ಲ್ ಆಗ್ಬಿಟ್ಟ. ನಮ್ಮ KLS ಅಳಿಯ, ನಮ್ಮ KLS ಅಳಿಯ, ನಮ್ಮ ನಂದ, ನಮ್ಮ ಬ್ಯಾಚ್ ಎಲ್ಲ ನಾವು ಒಂದು ಬ್ಯಾಚು. ನಾನು ನನ್ನ ಫ್ರೆಂಡ್ಸ್ ಇಂಜಿನಿಯರಿಂಗ್ ಹೋದ್ರು, ಮೆಡಿಕಲ್ಗೆ ಹೋದ್ರು. ಅವತ್ತು ನಾನು ಒಂದು 7 ವರ್ಷದಿಂದ ಒಂದು ಮಾತಾಡಿದ್ದೆ. ಆವತ್ತು ನಾನು ಪಂಚಗಿರಿಗೆ ಸೇರಕ್ಕೆ ಹೋದಾಗ ನಾನು ಯಾರು ಅಂತ ಗೊತ್ತಿರಲಿಲ್ಲ. ನವೀನ್ ಕಿರಣ್ ಸರ್ ಅವತ್ತು ನನಗೆ ಸಹಾಯ ಮಾಡಿದ್ರು. ಆ ಋಣ ನನ್ನ ಮೇಲೆ ಯಾವತ್ತೂ ಇರುತ್ತೆ. ಫಸ್ಟ್ PUC ಸೇರ್ಸಕ್ಕೆ ಹೋದಾಗ ಈ ಮಾತು ನಾನು 7 ವರ್ಷದಿಂದಲೂ ಹೇಳಿದ್ದೆ, ಪದೇ ಪದೇ ಹೇಳ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ CVV ಕುಟುಂಬದ ಮೇಲೆ, ನವೀನ್ ಕಿರಣ್ ಅವ್ರ ಮೇಲೆ ಎಲ್ಲಷ್ಟು ಪ್ರೀತಿ ಕಡಿಮೆ ಆಗಲ್ಲ. ಎಲ್ಲ ಕುಲಬಾಂಧವರಿಗೂ ಹೇಳ್ತಾ ಇದ್ದೀನಿ, ರಾಜಕಾರಣ ಬೇರೆ, ಸಂಬಂಧಿಗಳು ಬೇರೆ, ಪ್ರೀತಿ ಬೇರೆ. ಅಂಡ್ ಇವತ್ತು ನಮ್ಮ ನಂದ ಫಾರಿನಿಂದ ವಾಪಸ್ ಬಂದ ಮೇಲೆ ತಾಯಿ ರಿಟೈರ್ಮೆಂಟ್ ಅಟ್ಲೀಸ್ಟ್ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ತಾಯಿಯ ಪ್ರೀತಿಗೆ ಇದೆಲ್ಲ ಕೊಡೋ ನಾವು ಗೌರವ. ನಮ್ಮ ನಂದ ಕುಟುಂಬಕ್ಕೂ ಒಳ್ಳೇದಾಗಬೇಕು. ನಾನು ಎಲ್ರಿಗೂ ಹೇಳಕ್ಕೆ ಇಷ್ಟಪಡ್ತೀನಣ್ಣ. ಸ್ಪೆಷಲಿ ತುಂಬ ಜನ ಟೀಚರ್ಸ್ ಇದ್ದೀರಾ, ಒಂದು 25-30 ವರ್ಷ ದುಡಿತೀರಾ. ಪ್ರೊಫೆಷನಲ್ ಇದ್ದಂಗೆ ಒಂದು 4 ತಾಸು ಸೇವ್ ಮಾಡಿ ಇಟ್ಕೊಳ್ಳಿ. ಬ್ಯಾಂಕ್ಲ FD ಮನ ಶೇರಣ್ಣ. ಟೀಚರ್ ಪ್ರೊಫೆಷನ್ ಮೇನ್ಲಿ ಒಂದು ಸೇವ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ಕೋಡಿ ರಂಗಪ್ಪ ಸರ್ಗೆ, ನಮ್ಮ ಬ್ಲಾಕ್ ಅಧ್ಯಕ್ಷ ನಾಗಭೂಷಣ್ ಸರ್ಗೆ, ಬೇರೆ ವೇದಿಕೆಯಲ್ಲಿ ಮಾತಾಡ್ತೀನಿ. ನಾನು ಮಾತಾಡ್ತಾನೆ ಇರ್ತೀನಿ, TV-ಯಲ್ಲಿ ನೋಡ್ತಾನೆ ಇರ್ತೀರ ನೀವು. ಇದು ಕುಟುಂಬದ ಕಾರ್ಯಕ್ರಮ. ಆ ಕುಟುಂಬಕ್ಕೆ ಒಳ್ಳೇದಾಗಲಿ. ನಮ್ಮ CV ವೆಂಕಟರಪ್ಪನವರು, ನನಗೊಂದು ಕನಸಿದೆ. ಚಿಕ್ಕಬಳ್ಳಾಪುರದಲ್ಲಿ ಮೊದಲು ಮುನ್ಸಿಪಲ್ ಕಾಲೇಜ್ ತಂದಿದ್ದು CV ವೆಂಕಟರಪ್ಪನವರು. ಇದು ಇವತ್ತು ಆ ಕಾಲೇಜಲ್ಲಿ ಲಕ್ಷಾಂತರ ಜನ ಗ್ರಾಜ್ಯುಯೇಷನ್ ಪಡೆದಿದ್ದಾರೆ.
ಚಿಕ್ಕಬಳ್ಳಾಪುರದ ಪುರಸಭೆಯಲ್ಲಿ ನಾನ್ ಸ್ಟಾಪ್ ಆಗಿ 20 ವರ್ಷ ಯಾರಾದರೂ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರೆ ಅದು ಸಿ ವಿ ವೆಂಕಟರತ್ನವರು. ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು. ನಾನು ನಮ್ಮ ನವೀನ್ ಕಿರಣ್ ಸರ್ಗೆ, KLS ಸರ್ಗೆ ನನ್ನ ಮನಸ್ಸಲ್ಲಿರೋ ಆಸೆ, ಬಟ್ ಕಾನೂನಲ್ಲಿ ಅದು ಹೆಂಗೆ ಪ್ರಾವಿಷನ್ ಇದೆ ಗೊತ್ತಿಲ್ಲ. ಚಿಕ್ಕಬಳ್ಳಾಪುರದ ಮುನ್ಸಿಪಲ್ ಕಾಲೇಜ್ಗೆ ಸರ್ಕಾರದಲ್ಲಿ ಪ್ರಾವಿಷನ್ ಇದ್ದರೆ ಅದನ್ನ ಯಾಕೆ ನಾವು CVV ಕಾಲೇಜ್ ಅಂತ ಮಾಡಬಾರ್ದು ಅನ್ನೋದು ನನ್ನೊಂದು ಕನಸಿದೆ. ಬಟ್ ಅದು ಸರ್ಕಾರದಲ್ಲಿ ಪ್ರಾವಿಷನ್ ಹೆಂಗಿದೆ ಗೊತ್ತಿಲ್ಲ. ಅವ್ರ ಹೆಸರಲ್ಲಿ ಒಂದು ರಸ್ತೆ, ಅವ್ರ ಹೆಸರಲ್ಲಿ ಒಂದು ಸರ್ಕಾರಿ ಸಂಸ್ಥೆ, ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆ ಬಂದರೆ ಅವ್ರ ಹೆಸರಿಡಬೇಕು. మనం బల్జోళ్ళు సి వెంట్రాక్ రుణం ತೀರ್ಬೇಕಾಯ್ತಿಂದ ತೀರ್ಬೇಕಾಯ್ತಿಂದ ಇವತ್ತು ಕರ್ನಾಟಕದಲ್ಲಿ ಬಲಿಜ ಸಮುದಾಯ ಅಸ್ತಿತ್ವದಲ್ಲಿದೆ ಅಂದರೆ ಅದಕ್ಕೆ MS ರಾಮಯ್ಯನವರು, ಸಿ ವಿ ವೆಂಕಟರತ್ನವರು, ಈ ಎರಡು ವ್ಯಕ್ತಿಗಳು ಇಲ್ಲ ಅಂದಿದ್ರೆ ನಮ್ಮ ಸಮುದಾಯ ಇವತ್ತು ಚಿತ್ರಪಟದಲ್ಲೇ ಕಾಣಿಸ್ತಿರ್ಲಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್.